ನಮಸ್ತೆ. 6/12/2024 ಶುಕ್ರವಾರ, ಶುಕ್ಲ ಪಕ್ಷ, ಬೆಳೆಯುವ ಚಂದ್ರ. ಇವತ್ತು ಪಂಚಮಿ ಶುಭ ತಿಥಿ ಇದೆ. ಅದರಲ್ಲೂ ಮಧ್ಯಾಹ್ನ 12:07:55 ಇವತ್ತಿನ ನಕ್ಷತ್ರ ಶ್ರವಣ. ಆದರೆ ಶ್ರವಣ ನಕ್ಷತ್ರ 5:18 ಸಂಜೆಯವರೆಗೂ. ಆದರೂ ಶ್ರವಣ ನಕ್ಷತ್ರದ ದೋಷವಿದೆ, ಮರಣ ಅಶುಭ ಅಂತ. ಇದು ಸಂಜೆಯವರೆಗೆ ಇರೋದರಿಂದ ಸಂಜೆಯ ನಂತರ ಧನಿಷ್ಠ ನಕ್ಷತ್ರ ಪ್ರಾರಂಭವಾದ ಮೇಲೆ ಶುಭವನ್ನು ಕೊಡುತ್ತದೆ. 6:23 ಈ ಸಮಯಕ್ಕೆ ಸೂರ್ಯನು ಸ್ಟಾರ್ಟಿಂಗ್ ಅಂದರೆ ಪ್ರಾರಂಭದ ಉದಯ. 6:29 ಮೇಲೆ ಪಕ್ಕವಾಗಿ ಸೂರ್ಯೋದಯ ಆಗಿರುತ್ತೆ. ಸಂಜೆ 5:53 ಸೂರ್ಯನ ಅಸ್ತಮನ ಸಮಯ. ನಾವು ಫಸ್ಟೇ ಹೇಳಿದ್ವಿ, ಇವತ್ತು 2 ತಿಥಿ, ಪಂಚಮಿ, ಅದಾದ ಮೇಲೆ ಷಷ್ಠಿ. ನಕ್ಷತ್ರ 2 ಶ್ರವಣ ಧನಿಷ್ಠ. ಶ್ರವಣ ನಕ್ಷತ್ರ ದೇವಗಣ, ಧನಿಷ್ಠ ನಕ್ಷತ್ರ ರಾಕ್ಷಸಗಣ. ಬೆಳಿಗ್ಗೆ 6:29 11:22 AM ವರೆಗೂ ಶ್ರವಣ ನಕ್ಷತ್ರದ 3ನೇ ಪಾದವಿದೆ. ಆ ನಂತರ ಸಂಜೆ 5:18 ಶ್ರವಣ ನಕ್ಷತ್ರದ 4ನೇ ಪಾದವಿದೆ. ಸಂಜೆ 5:18 ಮೇಲೆ ರಾತ್ರಿ 11:13 ಧನಿಷ್ಠ ನಕ್ಷತ್ರದ 1ನೇ ಪಾದ ಅಂದರೆ ಶ್ರವಣ ನಕ್ಷತ್ರ ಸಂಜೆ 5:18 ಮುಗಿದೋಗುತ್ತದೆ. ಅದೇ ಥರ ರಾತ್ರಿ 11:13 ನಂತರ ಬೆಳಗಿನ ಜಾವ 5:07 ಈ ಧನಿಷ್ಠ ನಕ್ಷತ್ರದ 2ನೇ ಪಾದವಿದೆ. ಅಂದರೆ ಬೆಳಗಿನ ಜಾವ 5:07 ಮಕರ ರಾಶಿ. ಆ ನಂತರ ಧನಿಷ್ಠ ನಕ್ಷತ್ರದ 3ನೇ ಪಾದ ಪ್ರಾರಂಭವಾಗುತ್ತದೆ. ಅಲ್ಲಿಂದ ಕುಂಭರಾಶಿಯು ಸ್ಟಾರ್ಟ್ ಆಗುತ್ತದೆ. ಹಂಗಾಗಿ ರಾಶಿಗಳ ಬಗ್ಗೆಯೂ ತಿಳ್ಕೊಂಡಿವಿ. ಇವತ್ತಿನ ದಿನದಲ್ಲಿ ಕೆಲವು ಶುಭ ಸಮಯಗಳನ್ನ ನೋಡಿಕೊಳ್ಳೋಣ. ಅಭಿಜಿತ್ ಮುಹೂರ್ತ 11:48 12 ಗಂಟೆ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಏನು ಅಂತಂದರೆ, ಅಭಿಜಿತ್ ಮುಹೂರ್ತ ಶುಭ ಅಂತಂತೀವಿ, ಆದರೂ 12:34 ಇರುತ್ತದೆ. ಇದರಲ್ಲಿ ಶ್ರವಣ ನಕ್ಷತ್ರ ಇರುವವರೆಗೂ ಮರಣವು ಅಶುಭವು ಕೂಡಿ ಬರೋದರಿಂದ ಅಭಿಜಿತ್ ಮುಹೂರ್ತನ ತುಂಬ ಆಲೋಚನೆ ಮಾಡಿನೇ ಮಾಡಬೇಕಾಗುತ್ತದೆ. ಯಾಕೆಂತಂದರೆ ನಾವು ಹೇಳಿದಂತೆ 5:18 ಹೆಚ್ಚು ಕಮ್ಮಿ ಸಂಜೆ 5:15 ಇರೋದರಿಂದ ನಾವು ನೋಡುವ ಈ ಅಭಿಜಿತ್ ಮುಹೂರ್ತ ಕೂಡ ಅದರ ತೂಕ ಕಡಿಮೆ ಇರುತ್ತದೆ. ನೋಡ್ಕೊಳ್ಳಿ, ಈ ರೀತಿ ನೋಡಿಕೊಂಡ್ರೆ ನಮ್ಗೆ ಸ್ವಲ್ಪ ಅನುಕೂಲಕರವಾಗಿರುತ್ತದೆ ಅಂತ. ಯಾಕೆಂತಂದರೆ ಒಳ್ಳೆ ಟೈಮು ಅಂತ ಎಲ್ಲನೂ ಒಳ್ಳೆ ಟೈಮು ಅಂತ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಇದರಲ್ಲಿ ಹೆಚ್ಚಿನ ಗಮನ ಕೊಡಿ. ಇನ್ನೊಂದು ವಿಷಯವೂ ಹೇಳಬೇಕು ಅಂತಂದರೆ, ಅಮೃತಗಲ್ಲಿಗೆ ಬೆಳಗ್ಗೆ 6:58 8:33 ಮತ್ತು ಬುಧ ಹೊರೆ 7:26 8:23. ಇದರಲ್ಲಿ ಇನ್ನೊಂದು ಯೋಗ ವಿಶೇಷವಾಗಿ ಬರುವಂಥದ್ದು ಅಭಿಜಿತ್. ಇದ್ರ ಬಗ್ಗೆನೇ ನಾವು ಮಾತಾಡಿದ್ದೀವಿ. ಈ ಅಭಿಜಿತ್ ಅನ್ನೋದು ಉತ್ತರಾಷಾಢ ನಕ್ಷತ್ರದ ಕೊನೆಯ ಪಾದ, ಅಂದರೆ ಲಾಸ್ಟ್ ಪಾರ್ಟು ಅಂತ. ಹಂಗಾಗಿ ಆ ಉತ್ತರಾಷಾಢ ಆ ನಕ್ಷತ್ರವೇ ಅಭಿಜಿತ್. ಆದರೂ ದಿನನಿತ್ಯದ ಸಮಯ ಮಧ್ಯಾಹ್ನ ಟೈಮಲ್ಲಿ ಇದರ ಎಫೆಕ್ಟ್ ಇರುತ್ತದೆ, ಅದುವೇ ಅಭಿಜಿತ್ತು ಅಂತ. ಆದ್ದರಿಂದ ಅಭಿಜಿತ್ನ ಇಷ್ಟುವರೆಗೂ ನಾವು ಡೀಟೇಲ್ ಆಗಿ ನೋಡಬೇಕಾಗ್ತದೆ. ಇನ್ನೊಂದು ಸಮಯವನ್ನು ನೋಡಿಕೊಳ್ಳೋಣ. ಶುಕ್ರ ಓರೆ ಮಧ್ಯಾಹ್ನ 1:08 2:05 ಆದರೂ ಇದರಲ್ಲಿ 1:08 1:35 ಮಾತ್ರ ಶುಭವಾಗಿರುತ್ತದೆ. ಈ ರೀತಿಯೆಲ್ಲ ಮಿಕ್ಸ್ ಆಗಿರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ, ಸೆಲೆಕ್ಟ್ ಮಾಡಿ 100% ಕೆಟ್ಟ ಟೈಮ್, 100% ಒಳ್ಳೆ ಟೈಮು ಅಂತ ಕೊಡ್ತೀವಿ. ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ಈಗ 100% ಕೆಟ್ಟ ಟೈಮು ಅಂತ ನೋಡ್ಬಿಡೋಣ. ಚಂದ್ರಾಷ್ಟಮ ದಿನ ಇವತ್ತು ಯಾರಿಗೂ ಅಂತಂದರೆ ಮಿಥುನ ರಾಶಿಯವರಿಗೆ ಬೆಳಗ್ಗೆ 6:29 ಬೆಳಗಿನ ಜಾವ ಅಂದರೆ ರಾತ್ರಿ 12 ಗಂಟೆ ಎಲ್ಲ ದಾಟಿ 5:07 ಚಂದ್ರಾಷ್ಟಮವಿದೆ. ಇದು ಮಿಥುನ ರಾಶಿಗೆ. ಆಮೇಲೆ ಬೆಳಿಗ್ಗೆ ಆದಮೇಲೆ ಅಂತಂದರೆ ಸ್ವಲ್ಪವೇ ಮಿಥುನ ರಾಶಿ ಬಿಟ್ಟು ಕರ್ಕಾಟಕ ರಾಶಿಗೆ ಬರುತ್ತದೆ. ಬೆಳಗ್ಗೆ ಈಗ ಜನರಲ್ ಆಗಿ ಹೆಂಗಿದೆ ಅಂತ ನೋಡೋಣ. 100% ಕೆಟ್ಟ ಟೈಮು 8:46 9:31 ದುರ್ಮುಹೂರ್ತ. ಇದು ಪ್ರತಿಯೊಬ್ಬರಿಗೂ. ಈ ಸಮಯದಲ್ಲಿ ಯಾವ ಕಾರ್ಯವೂ ಪ್ರಾರಂಭ ಮಾಡಬಾರದು. ಪ್ರಾರಂಭ ಮಾಡಿರುವಂಥ ಕಾರ್ಯಗಳನ್ನು ನೀವು ಮಾಡಿಕೊಂಡು ಹೋಗೋಕ್ಕೆ, ಕಂಟಿನ್ಯೂ ಮಾಡೋಕ್ಕೆ ತೊಂದರೆಗಳಿಲ್ಲ.
10:45ರಿಂದ 12:11ವರೆಗೂ ರಾಹುಕಾಲ, 12:34ರಿಂದ ಮಧ್ಯಾಹ್ನ 1:19ವರೆಗೂ ದುರ್ಮುಹೂರ್ತ. ಇನ್ನೂ ದುರ್ಮುಹೂರ್ತವೇ ಮುಗುದಿಲ್ಲ ಅಷ್ಟರಲ್ಲಿ, ಅಂದರೆ 12:57ರಿಂದ 2:37ವರೆಗೂ ಮೃತ್ಯು ಸ್ಟಾರ್ಟ್ ಆಗುತ್ತದೆ. ಮತ್ತೊಂದು ಇದರಲ್ಲಿ ಅಶುಭ ಸಮಯ ಅಂತಂತಂದರೆ ಮಧ್ಯಾಹ್ನ 3:02 ಮೇಲೆ 4:27ವರೆಗೂ ಯಮಕಂಡ ಕಾಲ, ಸಂಜೆ 5:18ರಿಂದ ಸಂಜೆ 6:28ವರೆಗೂ ಇದು ಒಂದು ಮೃತ್ಯು. ರಾತ್ರಿ 9:13ರಿಂದ 10:48ವರೆಗೂ ನಕ್ಷತ್ರ ವಿಷಘಟ್ಟಿಕಾ ಕಾಲ. ರಾತ್ರಿ ಅಂದರೆ ಲೇಟ್ ನೈಟ್, ಅಂದರೆ ರಾತ್ರಿ 12 ಗಂಟೆ ದಾಟಿ 3 ಗಂಟೆಗೆ ಲೇಟ್ ನೈಟ್ಗೆ 3:20ರಿಂದ ಬೆಳಗಿನ ಜಾವ 4:55ವರೆಗೂ ವಿಷಕಾಲ. ಈ ರೀತಿ ಇವತ್ತಿನ ದಿನವನ್ನು ತಿಳ್ಕೊಳ್ಳಿ. ಈಗ ಇರೋದರಲ್ಲಿ ಶುಭ ಸಮಯಗಳು ಅಂದರೆ ಶುಭವನ್ನು ನೀಡುವ ಸಮಯಗಳು ಅಂತ ಅದು ನೋಡೋಣ. 6:29ರಿಂದ 8:44. ನಾವು ಮುಂಚೆ ಏನು ಹೇಳಿದ್ದೀವಿ, ಶ್ರವಣ ನಕ್ಷತ್ರ ಇರುವವರೆಗೂ ದೋಷವಿದೆ ಅಂತ ಹೇಳಿದಾಯಿತು. ಆ ಶ್ರಾವಣ ನಕ್ಷತ್ರ ಇರುವಂತಹ ಸಮಯ ಸಂಜೆ 5:18, ಹಂಗಾಗಿ ಹೆಚ್ಚು ಕಮ್ಮಿ 5:20 ಅಂತ ಇಟ್ಕೊಳ್ಳೋಣ. ಸಂಜೆ 5:20ವರೆಗೂ ದೋಷವಾಗಿರುತ್ತದೆ. ಆದ್ದರಿಂದ ಬೆಳಗ್ಗೆ ನಾವು ಮುಹೂರ್ತ ಸಮಯ ಅಂತ ಶುಭ ಸಮಯ ಅಂತ 100% ಅಂತ ಕೊಟ್ಟರೂ ಕೂಡ ಎಮರ್ಜೆನ್ಸಿಗೆ ಮಾತ್ರ ಅದನ್ನು ಮಾಡಿ. ಸಂಜೆ 5:20 ಮೇಲೆ ಶುಭಕರವಾಗಿರೋದರಿಂದ ಅದನ್ನು ನೀವು ಉಪಯೋಗಿಸ್ಕೋಬೋದು, ದೋಷವಿಲ್ಲ ಅಂತ ನಂಗೆ ಕೊಟ್ಟಿದ್ದೀವಿ. ಇದರಲ್ಲಿ 9:33ರಿಂದ 10:43ವರೆಗೂ ಒಂದು ಸಮಯ, 12:13ರಿಂದ 12:55ವರೆಗೂ ಒಂದು ಸಮಯ, ಮಧ್ಯಾಹ್ನ 2:39ರಿಂದ 3 ಗಂಟೆಯವರೆಗೂ ಒಂದು ಸಮಯ, ಸಂಜೆ 4:29ರಿಂದ 5:16ವರೆಗೂ ಒಂದು ಸಮಯ. ಈ ಸಮಯದ ನಂತರವೇ ಧೈರ್ಯವಾಗಿ ಮಾಡುವಂಥ ಸಮಯ ಅಂತಂದರೆ ಸಂಜೆ 6:30ರಿಂದ ರಾತ್ರಿ 9:11, ರಾತ್ರಿ 10:50ರಿಂದ ಸುಮಾರು 3 ಗಂಟೆ 18 ನಿಮಿಷ, ಬೆಳಗಿನ ಜಾವ 4:57ರಿಂದ ಶುಭವಾಗಿದೆ ಅಂತಂದರೆ ಬ್ರಹ್ಮ ಮುಹೂರ್ತವು ಇವತ್ತು ಅನುಕೂಲಕರವಾಗಿದೆ ಅಂತ ಇಷ್ಟೆಲ್ಲ ತಿಳ್ಕೊಳ್ಳಿ. ಹಾಗಾಗಿ ನಮಗೆ ಸಮಯ ಬರೋದೇ ಸಂಜೆಯ ನಂತರ, ಅಂದರೆ 6:30ನ ಮೇಲೆ ತಿಳಿದು ಮಾಡಿದ್ರೆ ಶುಭವಾಗಿರುತ್ತದೆ, ಕಾರ್ಯಗಳಲ್ಲಿ ಜಯ ಉಂಟು. ಈಗ ಮತ್ತಷ್ಟು ವಿಷಯಗಳು ಅಂತಂದರೆ ತಾರಾ ಮತ್ತು ಚಂದ್ರ ಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿ, ನಿಮಗೆ ಹೆಂಗಿದೆ ಅಂತಂದರೆ ಇವತ್ತು ಸಂಜೆಯವರೆಗೂ ಕ್ಷೇಮವಿದೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಇದೆ. ಆ ನಂತರ ಹೇಳಿಕೊಳ್ಳುವಂತೆ ಇಲ್ಲ, ಪ್ರತ್ಯೇಕ ತಾರೆ ಅಂದರೆ ನಿಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತಿದೆ. ಭರಣಿ ನಕ್ಷತ್ರ ಮೇಷರಾಶಿ, ನಿಮಗೂ ನೋಡಿದ್ರೆ ಸಂಜೆಯವರೆಗೂ ಶುಭವಾಗಿಲ್ಲ, ವಿಪತ್ತು. ಆದ್ದರಿಂದ ಜನರಲ್ ಆಗು ಕೂಡ ಇವತ್ತು ದಿನ ಕೆಟ್ಟಿರುತ್ತದೆ ಸಂಜೆಯವರೆಗೂ. ಆದ್ದರಿಂದಾಗಿ ಗಾಡಿಗಳೆಲ್ಲ ಹುಷಾರು, ಮೆಟ್ಲತ್ತವರೆಲ್ಲ ಸ್ವಲ್ಪ ಹುಷಾರಾಗಿರಿ. ಆ ನಂತರ ಸಂಜೆಯ ಮೇಲೆ ಶುಭವಾಗಿದೆ, ಕೆಲಸ ಕಾರ್ಯಗಳಲ್ಲೂ ಕೂಡ ಅಭಿವೃದ್ಧಿ ಉಂಟು. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ, ಸಂಪತ್ತಿದೆ, ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿಯೂ ಇದೆ ಸಂಜೆಯವರೆಗೂ. ಆ ನಂತರ ವಿಪತ್ತಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಸಂಪತ್ತು ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆಯೂ ಸಂಜೆಯವರೆಗಿರುತ್ತದೆ. ಆ ನಂತರ ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ, ತೊಂದರೆಗಳು ಸ್ವಲ್ಪ ಲಾಸ್ಗಳೆಲ್ಲ ಬರುವ ಸಮಯವದು. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ನಿಮಗೆ ಜನ್ಮತಾರ ಇದೆ, ಕಾರ್ಯಗಳಲ್ಲಿ ಅಲ್ಲಿ ಸ್ವಲ್ಪ ಅಡೆತಡೆ ಇದೆ, ಆದ್ದರಿಂದಾಗಿ ಸಂಜೆಯ ನಂತರನೇ ಶುಭವಾಗಿರೋದು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಸಂಜೆಯವರೆಗೂ ಶುಭಕರವಾಗಿದೆ, ಪರಮ ಮಿತ್ರ ಧಾರೆಯಾಗಿದೆ, ಮಿತ್ರರಿಂದ ಸಹಕಾರ ಸಿಗ್ತದೆ, ಕೇಳಿ ಪಡ್ಕೋಬೋದು, ತಪ್ಪೇನಿಲ್ಲ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಇದೇ ರೀತಿಯಲ್ಲಿ ನಿಮಗೂ ಪರಮ ಮಿತ್ರ ಧಾರೆಯಾಗಿ ಅನುಕೂಲಕರವಾಗಿದೆ ಇದು ಸಂಜೆಯವರೆಗೂ. ಆ ನಂತರ ಜನ್ಮತಾರೆ, ಸ್ವಲ್ಪ ದೇವರಲ್ಲಿ ಪೂಜೆ ಮಾಡಿಕೊಳ್ಳಿ, ನಕ್ಷತ್ರ ಧ್ಯಾನ ಮಾಡ್ಕೋಬೋದು. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಇವತ್ತು ದಿನಪೂರ್ತಿ ಶುಭಕರವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಸಂಜೆಯ ಮೇಲೇನೆ ಶುಭವಾಗಿರೋದು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಸಂಜೆಯ ನಂತರ ಮಿತ್ರಧಾರಿ ಸುಖ ಅಭಿವೃದ್ಧಿಯು ಕೂಡಿ ಬರುತ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲವೂ ಸುಖವೂ ಇದೆ ಸಂಜೆಯವರೆಗೂ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಸಂಜೆಯ ಮೇಲೆ ಅನುಕೂಲವಿದೆ, ಸುಖವೂ ಅಭಿವೃದ್ಧಿಯುಂಟು. ಮಕಾ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಸಂಜೆಯವರೆಗೂ ಕ್ಷೇಮವು ಶತ್ರುನಾಶವೂ ಇದೆ, ಸಂಜೆಯವರೆಗೂ ಶುಭಕರವಾಗಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ವಿಪತ್ತು ಉಂಟು ಬೆಳಗ್ಗೆಯಿಂದ ಸಂಜೆಯವರೆಗೂ. ಆದ್ದರಿಂದ ಸಂಜೆಯ ಮೇಲೆ ಅಂದರೆ 5:18 ನಂತರ ಕ್ಷೇಮವು ಶತ್ರುನಾಶವೂ ಉಂಟು. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಸಂಪತ್ತಿದೆ,
ಸ್ವಲ್ಪ ಶತ್ರುನಾಶವೂ ಇದೆ. ಆದ್ದರಿಂದ ಬೆಳಗ್ಗೆಯಿಂದ ಸಂಜೆಯವರೆಗೂ ನಿಮಗೆ ಪರವಾಗಿಲ್ಲ, ಅಂದರೆ ನಿಮ್ಮ ನಕ್ಷತ್ರಕ್ಕೆ. ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ, ಕನ್ಯಾ ರಾಶಿ. ಖಂಡಿತ ಸಂಜೆಯವರೆಗೂ ಹೆಚ್ಚಿನ ವರಮಾನ, ದುಡ್ಡು ಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಖುಷಿಕರವಾಗಿರುತ್ತದೆ. ಆದರೂ ಸ್ವಲ್ಪ ಕಾರ್ಯವಿಘ್ನ ಇರುತ್ತದೆ ಅಷ್ಟೇ. ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಸಂಜೆಯ ಮೇಲೆ ಸಮಯ ಸರಿಯಾಗಿಲ್ಲ. ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಸಂಜೆಯ ಮೇಲೇನೆ ಶುಭಕರವಾಗಿರೋದು. ಆದ್ದರಿಂದ ಸಂಜೆಯ ಮೇಲೆ ಅಭಿವೃದ್ಧಿ ಉಂಟು, ಅಂದರೆ ಸಂಜೆ 5:20 ನಂತರ. ಚಿತ್ತಾ ನಕ್ಷತ್ರ, ಕನ್ಯಾ ರಾಶಿ. ಖಂಡಿತ ಪರಮ ಮಿತ್ರಧಾರೆ, ಸ್ವಲ್ಪ ಕಾರ್ಯವಿಘ್ನಗಳು ಉಂಟು. ಇದೆಲ್ಲ ಸಂಜೆಯವರೆಗೂ. ಸಂಜೆಯ ನಂತರ 50% ಮಾತ್ರನೇ ಚೆನ್ನಾಗಿರೋದು. ಚಿತ್ತಾ ನಕ್ಷತ್ರ, ತುಲಾ ರಾಶಿ. ಸಂಜೆಯವರೆಗೂ ಮಿತ್ರತ್ವ, ಗುರುಗಳ ಆಶೀರ್ವಾದ, ಹಿರಿಯರ ಆಶೀರ್ವಾದದಿಂದ ಕಾರ್ಯಗಳಲ್ಲಿ ಜಯ ಉಂಟು. ಸಂಜೆಯ ಮೇಲೆ ಹೇಳಿಕೊಳ್ಳುವಂತೆ ಇಲ್ಲ. ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಖಂಡಿತ ಮಿತ್ರಧಾರೆ, ಸ್ವಲ್ಪ ರೋಗ ಭಯ ಇಷ್ಟೆಲ್ಲ ಉಂಟು. ಆದರೂ ಎಲ್ಲ ದೋಷಗಳು ಇವತ್ತು ದೂರವಾಗುವಂಥ ದಿನ. ದೇವರಲ್ಲಿ ಪ್ರಾರ್ಥನೆ ಅಥವಾ ಹಿರಿಯರ ಆಶೀರ್ವಾದ ಇದು ದೋಷಗಳನ್ನು ದೂರ ಮಾಡುತ್ತದೆ. ವಿಶಾಖ ನಕ್ಷತ್ರ, ತುಲಾ ರಾಶಿ. ಸಂಜೆಯ ನಂತರ ಶುಭವಾಗಿದೆ, ಅಲ್ಲಿಯವರೆಗಿಲ್ಲ. ಇದೇ ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ. ಖಂಡಿತ ನಿಮಗೂ ಕೂಡ ಮಿತ್ರತಾರೆಯು, ಲಾಭವು ಸಂಜೆಯ ಮೇಲೆ ಶುಭಕರವಾಗಿದೆ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಸಂಜೆಯವರೆಗೂ ಅನುಕೂಲವು, ಲಾಭವು ಕೂಡಿ ಬರುತ್ತದೆ. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಖಂಡಿತವಾಗಿ ಸಂಜೆಯ ಮೇಲೆ ಅನುಕೂಲ, ದ್ರವ್ಯ ಲಾಭವೆಲ್ಲ ಸೇರಿ ಬರುತ್ತದೆ. ಮೂಲ ನಕ್ಷತ್ರ, ಧನುಸು ರಾಶಿ. ಸಂಜೆಯವರೆಗೂ ಅಭಿವೃದ್ಧಿ ಉಂಟು. ಪೂರ್ವಾಷಾಢ ನಕ್ಷತ್ರ, ಧನುಸು ರಾಶಿ. ಸಂಜೆಯ ಮೇಲೆ ಕ್ಷೇಮವು, ಧನಹಾನಿಯೂ ಉಂಟು. ಉತ್ತರಾಷಾಢ ನಕ್ಷತ್ರ, ಧನುಸು ರಾಶಿ. ಸಂಪತ್, ಸ್ವಲ್ಪ ಧನಹಾನಿ, ಇದೆಲ್ಲ ಸಂಜೆಯವರೆಗಿದೆ. ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ. ಸಂಪತ್, ಶರೀರ ಸುಖವೆಲ್ಲ ಕೂಡಿ ಬರುವ ಸಮಯ ಬೆಳಗ್ಗೆ. ಶ್ರವಣ ನಕ್ಷತ್ರ, ಮಕರ ರಾಶಿ. ಸಂಜೆಯವರೆಗೂ ಜನ್ಮತಾರೆಯು, ಶರೀರ ಸುಖವೂ ಉಂಟು. ಆದರೂ ಸಂಜೆಯ ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಧನಿಷ್ಠ ನಕ್ಷತ್ರ, ಮಕರ ರಾಶಿ. ಪರಮ ಮಿತ್ರಧಾರೆ, ಶರೀರ ಸುಖವೆಲ್ಲ ಕೂಡಿ ಬರುವ ದಿನವಿದು. ಧನಿಷ್ಠ ನಕ್ಷತ್ರ, ಕುಂಭರಾಶಿ. ಪರಮ ಮಿತ್ರಧಾರೆ, ಸ್ವಲ್ಪ ವ್ಯಯ. ಆದ್ದರಿಂದಾಗಿ ಬೆಳಗ್ಗೆ 6:29 ಸಂಜೆಯವರೆಗೂ ಶುಭಕರವಾಗಿದೆ. ಶತಭಿಷ ನಕ್ಷತ್ರ, ಕುಂಭರಾಶಿ. ಇವತ್ತು ದಿನಪೂರ್ತಿ ಶುಭಕರವಾಗಿದೆ, ಹಾಗಾಗಿ ಒಳ್ಳೆಯ ದಿನ ಅಂತ ಇಟ್ಕೋಬೋದು. ಆದರೂ ಸ್ಪೆಸಿಫಿಕ್ ಆಗಿ ಸಂಜೆಯ ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ, ಕುಂಭರಾಶಿ. ಸಂಜೆಯ ಮೇಲೆ ಮಿತ್ರಧಾರೆಯು, ಸ್ವಲ್ಪ ವ್ಯಯವೂ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ, ಮೀನರಾಶಿ. ಸಂಜೆಯ ಮೇಲೆ ಅಭಿವೃದ್ಧಿ ಕಾಣುತ್ತದೆ. ಒಳ್ಳೆಯ ಸಮಯ ಅಂತ ನೀವು ಖಂಡಿತ ಸೆಲೆಕ್ಟ್ ಮಾಡ್ಕೋಬೋದು. ಉತ್ತರ ಭಾದ್ರಪದ ನಕ್ಷತ್ರ, ಮೀನರಾಶಿ. ಸಂಜೆಯವರೆಗೂ ಅನುಕೂಲವು, ಇಷ್ಟಾರ್ಥ ಸಿದ್ಧಿಯೂ ಉಂಟಾಗುತ್ತದೆ. ರೇವತಿ ನಕ್ಷತ್ರ, ಮೀನರಾಶಿ. ಸಂಜೆಯ ಮೇಲೆ ಅಂದರೆ ಸಾಧಕ ತಾರೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿದೆ ಇವತ್ತಿನ ದಿನಕ್ಕೆ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.